ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀವು ಹೇಳಿದ್ರಿ ಸಿದ್ದರಾಮಯ್ಯನವರು ಹೇಗೆ ಕೋಮುವಾದ ಮಾಡ್ತಾ ಇದ್ದಾರೆ ಅಂತ ತಾವು ಹೇಳಿದ್ರಿ. ಸಿದ್ದರಾಮಯ್ಯನವರು ನೀವು ಹೇಗೆ ಕೋಮುವಾದ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದಾರೆ, ಅದನ್ನು ಹೇಳ್ಬಿಡಿ. ಅಲ್ಲ, ಅದು ಸಿದ್ದರಾಮಯ್ಯನವರಿಗೆ ಕೇಳಬೇಕು. ಯಾಕಂತ ಹೇಳಿದ್ರೆ ಬಹುಶಃ ತುಷ್ಟೀಕರಣವನ್ನ ವಿರೋಧಿಸುವಂತಹದ್ದು ಕೋಮುವಾದ ಅಂತ ಅವರು ತಿಳ್ಕೊಂಡಿರ್ಬೋದು. ಆಲ್ ರೈಟ್. ಮಂಜುನಾಥ್ ಅವರೇ, ಯಾವ ಕೋಮುವಾದದ ಬಗ್ಗೆ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ರು? ಸಿದ್ದರಾಮಯ್ಯನವರು ಕೋಮುವಾದಕ್ಕೆ ಯಾವತ್ತೂ ಕೂಡ ವಿರೋಧವಾಗಿ ಇರ್ತಕ್ಕಂಥವ್ರು. ಏನು ರಾಷ್ಟ್ರದಲ್ಲಿ ಏನು ಕೆಲವು ಜಾತಿಗಳು, ಕೆಲವು ಧರ್ಮಗಳು ಶ್ರೇಷ್ಠ, ಕೆಲವು ಧರ್ಮಗಳಲ್ಲಿ ಶ್ರೇಷ್ಠ ಅನ್ನೋಂತ ಹಂತದಲ್ಲಿ, ಶ್ರೇಷ್ಠ ಅನ್ನೋಂತ ಬಿಂಬಿಸ್ಕೊಳೋದ್ರಲ್ಲಿ ಏನು ಆ ಧರ್ಮಗಳ ನಡುವೆ ಏನು ಕಾನ್ಫ್ಲಿಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರು, ಡಿಸ್ಪ್ಯೂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರು, ಅದಕ್ಕೆ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ವಿರುದ್ಧವಾಗಿರ್ತಕ್ಕಂಥವ್ರು. ಸಿದ್ದರಾಮಯ್ಯನವರು ಬೆಟರ್ ನಾನೇ ಹೇಳ್ಬಹುದು ಅಂತ ಅನ್ಸುತ್ತೆ ಮಂಜುನಾಥ್ ಅವರೇ. ಎಸ್, ಯಾವ ಕೋಮುವಾದವನ್ನ ಸಿದ್ದರಾಮಯ್ಯನವರು ವಿರೋಧಿಸ್ತಾ ಇದ್ರು ಅಂತಂದರೆ, ತಿನ್ನುವ ಆಹಾರ, ತೊಡುವ ಬಟ್ಟೆ, ಆಚಾರ ವಿಚಾರಗಳಲ್ಲಿ ಎರಡು ಧರ್ಮಗಳಲ್ಲಿನ ಭಿನ್ನತೆಯನ್ನ ಮುಂದಕ್ಕೆ ಇಟ್ಕೊಂಡು ಮತಗಳನ್ನು ಧ್ರುವೀಕರಣ ಮಾಡಿ ಒಂದು ಧರ್ಮ ಇನ್ನೊಂದು ಧರ್ಮವನ್ನು ದ್ವೇಷಿಸುವ ನಿಟ್ಟಿನಲ್ಲಿ ಉದ್ರೇಕಿಸುವ, ಮನಸ್ಸುಗಳನ್ನು ಹಾಳು ಮಾಡುವಂತಹ ಆ ರಾಜಕೀಯ ಏನಿದೆ ಅದು ಕೋಮುವಾದದ ರಾಜಕೀಯ. ಉದಾಹರಣೆಗೆ, ಹಿಜಬ್ ಹಾಕಬಾರ್ದು, ಆಜಾನ್ ಕೂಗಬಾರ್ದು, ಗೋ ಹತ್ಯೆ ನಿಷೇಧ, ಗೋ ಮಾಂಸ ತಿನ್ನಬಾರ್ದು, ಹಲಾಲ್ ಕಟ್ಟು, ಜಟ್ಕಾ ಕಟ್ಟು, ಮಸೀದಿ, ಮಂದಿರ, ಮುಲ್ಲಾ, ಸಾಬಾ, ಈ ರೀತಿಯಾದಂತಹ ರಾಜಕೀಯ ಏನಿದೆ, ಒಡೆದು ಆಳುವ ನೀತಿ ಇದೆ. ಮುಸಲ್ಮಾನರು ನಮ್ಮ ದೇಶದವರಲ್ಲ, ಅವ್ರನ್ನ ಓಡಿಸ್ಬೇಕು ಅನ್ನುವಂಥದ್ದೇನಿದೆ, ಮುಸಲ್ಮಾನರ ಬಗೆಗಿನ ಅಸಹನೆ ಏನಿದೆ, ಮುಸಲ್ಮಾನರನ್ನ ಇಟ್ಕೊಂಡು ರಾಜಕೀಯ ಮಾಡೋದೇನಿದೆ, ಇದನ್ನು ಮೋಸ್ಟ್ ಪ್ರಾಬಬ್ಲಿ ಸಿದ್ದರಾಮಯ್ಯನವರು ಹೇಟ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಬಜೆಟ್ಗಳನ್ನು ನೋಡಿದಾಗ ಮುಸ್ಲಿಂ ಮಹಿಳೆಯರಿಗೆ ಆತ್ಮರಕ್ಷಣೆಗಾಗಿ ಅನುದಾನವನ್ನು ಕೊಡ್ತೀವಿ ಅಂದರೆ, ಮುಸ್ಲಿಂ ಮಹಿಳೆಯರು ಮಾತ್ರ ಮಹಿಳೆಯರ, ಹಿಂದೂ ಹೆಣ್ಣು ಮಕ್ಕಳು ತಾಯಂದಿರು ಮಹಿಳೆಯರಲ್ವಾ? ಇದು ಒಂದು. ಮುಸ್ಲಿಂ ಜನಾಂಗದ ಮೇಲೆ ಆಗಿರ್ತಕ್ಕಂಥ ಕ್ರಿಮಿನಲ್ ಕೇಸ್ಗಳನ್ನು ಯಾವ ಪೂರ್ವಾಪಾರ ವಿಚಾರಣೆ ಇಲ್ಲದೆ ಸ್ಟೇಷನ್ಗೆ ಬೆಂಕಿ ಹಾಕ್ಲಿಕ್ಕೆ ಹೋಗಿರುವಂಥದ್ದು, ಅಥವಾ ಹಿಂದೂ ಧರ್ಮದ ದೇವರುಗಳ ಮೇಲೆ ಅಪಮಾನ ಮಾಡಿ ಆ ಉದ್ರೇಕವನ್ನು ಮಾಡಿರುವಂಥದ್ದು, ಅಂಥ ಪ್ರಕರಣಗಳನ್ನು ಹಿಂತೆಗೆದುಕೊಂಡಿರುವುದು, ಇದು ಸಹಿತ ಇದು ಜಾತ್ಯತೀತವಾದದಲ್ಲೇ ಬರ್ತದೆಯೋ ಅಥವಾ ಇದು ಕೋಮುವಾದವಲ್ವಾ ಅಂತ ಪ್ರಶ್ನೆ ಇರುವುದು. ಸಿದ್ದರಾಮಯ್ಯನವರನ್ನ ಕೋಮುವಾದದ ವಿರೋಧಿ ಅಂತ ಹೇಳಿ ನಾವೇನು ತಿಳ್ಕೊಂಡಿದ್ದೀವಲ್ಲ, ಅದು ದೊಡ್ಡ ಸುಳ್ಳದು, ಅಲ್ಲವೇ ಅಲ್ಲ. ಅವರು ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನ ಮಾಡ್ತಾ ಕೇವಲ ಮತಕ್ಕಾಗಿ ಅವರನ್ನ ಓಲೈಸುವಂತದಿದೆಯಲ್ಲ, ಅದನ್ನ ಕೋಮುವಾದದ ವಿರೋಧಿ ಅಂತ ಹೇಳಿ ಅರ್ಥೈಸ್ಲಿಕ್ಕೆ ಬರಲ್ಲ ಮೇಡಮ್. ತುಷ್ಟೀಕರಣ ಕೋಮುವಾದ ಆಗ್ಲಿಕ್ಕಿಲ್ಲ. ತುಷ್ಟೀಕರಣ ಕೋಮುವಾದ ಅಲ್ಲ. ಅರೆ, ಈ ಭಾರತದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಹೇಳಿರುವಂತಹ ಸಂದರ್ಭದಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಮಾತ್ರ ಅವರಿಗೆ ಕರಾಟೆ ಟ್ರೈನಿಂಗು, ಅನುದಾನ. ಅರೆ, ಹಿಂದೂ ಹೆಣ್ಣು ಮಕ್ಕಳು ಏನ್ ಮಾಡಿದ್ರು? ಅವರು ಮಹಿಳೆಯರು, ಅವರು ತಾಯಂದಿರು, ಅವ್ರು ಹೆಣ್ಣು ಮಕ್ಕಳಲ್ಲೇನು? ಈಗ ಗ್ಯಾರಂಟಿ ಯೋಜನೆಗಳು ಏನ್ ಕೊಟ್ಟಿದ್ದಾರೆ ಸರ್, ಅದರಲ್ಲಿ ಹಿಂದೂಗಳು ಯಾರು ಕೂಡ ಫಲಾನುಭವಿಗಳಿಲ್ವಾ? ಈಗ ಮೋದಿಯವರು ಉಚಿತ ಗ್ಯಾಸ್ ಅನ್ನ ಕೊಟ್ರು, ಆಮೇಲೆ ಉಚಿತ ಚಿಕಿತ್ಸೆಯನ್ನ ಕೊಟ್ರು, ಮುಸ್ಲಿಮರಿಗೆ ನಾವು ಕೊಡ್ಲಿಲ್ವಾ? ಅಲ್ಲ, ನೀವ್ ಅಂದ್ರಲ್ಲ ಬರೀ ಮುಸ್ಲಿಂ ಹೆಣ್ಮಕ್ಳಿಗೆ ಕೊಟ್ರು ಅಂತ, ಅದಕ್ಕೆ ನಾ ಕೇಳಿದೆ. ಅಲ್ಲ ಮೇಡಮ್, ಯಾವುದೋ ಒಂದೆರಡನ್ನ ಕೊಟ್ಟು ಬಿಟ್ಟು ಅಲ್ಲ, ಎಲ್ಲವೂ ಎಲ್ಲವನ್ನು ನೋಡ್ರಿ, ಹಂಗ ನೋಡ್ರಿ. ಈಗ ರೇಷನ್ ಅನ್ನ ಎಲ್ಲರಿಗೂ ಕೊಡುದಿಲ್ಲ, ಗೃಹಲಕ್ಷ್ಮಿ ಯೋಜನೆಯನ್ನ ಮುಸ್ಲಿಮರಿಗಾಗಿ ಮಾಡ್ತೀರಿ ಅಂತ ಹೇಳಿದ್ರೆ, ಇಲ್ಲಿ ಉಳಿದಿರುವಂತ ಬಾಕಿ ಪ್ರಜೆಗಳು ಸುಮ್ಮನೆ ಏನು ಕೂತ್ಕೊಳ್ಳೋದಿಲ್ಲ, ಎಲ್ಲರಿಗೂ ಸಿಗ್ತಾ ಇದೆ. ಎಲ್ಲರಿಗೂ ಸಿಗ್ತದೆ. ಆದ್ರೆ ತುಷ್ಟೀಕರಣ ಕೋಮುವಾದ ಅಲ್ಲ. ಯಾಕಲ್ಲ ಮೇಡಮ್? ತುಷ್ಟೀಕರಣ ಕೋಮುವಾದ ಅಲ್ಲ. ತುಷ್ಟೀಕರಣ ಕೋಮುವಾದ ಅಲ್ಲ. ರಸ್ತೆಯ ಮೇಲೆ ಒಂದು ಹಿಂದೂ ಹೆಣ್ಣು ಮಗಳು ಹೋಗ್ತಾ ಇದ್ದಾಳೆ, ಒಂದು ಮುಸ್ಲಿಂ ಹೆಣ್ಣು ಮಗಳು ಹೋಗ್ತಾ ಇದ್ದಾಳೆ, ಅವರಿಬ್ಬರಿಗೂ ರಕ್ಷಣೆ ಅವಶ್ಯಕತೆ ಇದೆಯಂತ ತಿಳ್ಕೊಳ್ಳೋಣ. ಆಗ ಮುಸ್ಲಿಂ ಹೆಣ್ಣು ಮಗಳನ್ನ ಮಾತ್ರ ಕರೆದು ನಿನಗೆ ಟ್ರೈನಿಂಗ್ ಕೊಡ್ತೀವಿ, ನಿನಗೆ ಅನುದಾನವನ್ನ ಕೊಡ್ತೀವಿ ರಕ್ಷಣೆಗಾಗಿ ಅಂತ ಹೇಳುವುದು, ಇದನ್ನ ಏನಂತ ಹೇಳೋಣ ಮೇಡಮ್? ಇದನ್ನ ತುಷ್ಟೀಕರಣ ಇದು ಒಳ್ಳೆಯದಾ?
ಅದು ಕೋಮುವಾದ ಇದು ಸಮಾಜಕ್ಕೆ ಅದು ಒಳ್ಳೆಯದ? ಕೋಮುವಾದ ಇದು ಅಲ್ಲ. ಕೋಮುವಾದವಾಗಿ ಪರಿಣಮಿಸ್ತಕ್ಕಂಥದ್ದಲ್ವಾ? ಹೆಂಗೆ? ಇದು ಕೋಮುವಾದದ ಬೀಜ ಅಲ್ವಾ? ಹೆಂಗೆ? ಹೆಂಗೆ ಅಂತ ಹೇಳಿದ್ರೆ ಆಗ ಹಿಂದೂ ಹೆಣ್ಣು ಮಗಳಿಗೆ ಏನ್ ಅನಿಸ್ತದೆ, ನಾನು ಈ ದೇಶದಲ್ಲಿ ಹಿಂದುವಾಗಿ ಹುಟ್ಟಿದ್ದೆ ತಪ್ಪ, ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಬೇಕು ಅಂದಾಗ ಮಾತ್ರ ನನ್ನ ಬಾಳಿಗೆ ರಕ್ಷಣೆ ಸಿಗ್ತದೆ ಅಂತ ಹೇಳುವುದು ಪಾಪ ಆ ಹೆಣ್ಣು ಮಗಳಿಗೆ ಅನಿಸ್ಲಿಕ್ಕಿಲ್ವೇ? ಕೋಮುವಾದನ ಕೋಮುವಾದದ ಮುಂದಿನ ವ್ಯವಸ್ಥೆ ಮುಂದಿನ ಹೇಳಿ ವ್ಯವಸ್ಥೆ. ಸಮಾಜದಲ್ಲಿ ಮುಂದಿನ ವ್ಯವಸ್ಥೆ ಹೇಳಿ, ಗಾಳಿಯನ್ನ ಮುಂದಿನ ಮುಂದಿನ ವ್ಯವಸ್ಥೆ ಹೇಳ್ತೀನಿ. ಲೆಟ್ ಮಿ ಕ್ಲಿಯರ್ ಆಯ್ತು. ಆಕೆಗೆ ಅನಿಸ್ತು ನಿಮ್ ಪ್ರಕಾರನೇ ಹೋಗೋಣ. ಆಕೆಗೆ ಅನಿಸ್ತು ಸಮಾಜದಲ್ಲಿ ಆಕೆಗೆ ಅನಿಸ್ತು ಹೌದಪ್ಪ ನನಗೆ ಕರಾಟೆ ಕ್ಲಾಸ್ ಕೊಡ್ಲಿಲ್ಲ, ಮುಸ್ಲಿಂ ಹೆಣ್ಮಗಳಿಗೆ ಕರಾಟೆ ಕ್ಲಾಸ್ ಕೊಟ್ರು. ಮುಂದೆ ಏನ್ ಮಾಡ್ತಾಳ ಅವಳು? ಸಮಾಜವೆನ್ನು ಮುಂದೆ ಏನ್ ಮಾಡ್ತಾಳ ಅವಳು? ನಾನು ಅದನ್ನ ಹೇಳಕ್ ಬಿಡಿ ಮೇಡಮ್. ನನ್ಗೆ ಸಮಾಜ ಎನ್ನುವಂತ ಹೊಲದಲ್ಲಿ ಗಾಳಿಯನ್ನ ಬಿತ್ತಿದ್ರೆ ಬರುವಂತ ಫಲ ಯಾವುದು ಕೇಳಿದ್ರೆ ಬಿರುಗಾಳಿನೇ. ಅದೇ ಏನ್ ಮಾಡ್ತಾಳೆ ಹೆಣ್ಮಕ್ಳಿಗೆ ದುಃಖ ಆಗೋದಿಲ್ವಾ, ಬೇಜಾರಾಗೋದಿಲ್ವಾ? ಅಳ್ತಾಳೆ. ಅದಾದ್ಮೇಲೆ ಅವರವರ ಮನೋಭಾವನೆಗೆ ಬಿಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಲೋಕ ಭಿನ್ನ ರುಚಿ, ಒಂದೊಂದು ಮನುಷ್ಯನ ವಿಚಾರಗಳು ಹೊಂದಿರ್ತದೆ. ಸರ್, ಕೋಮುವಾದ ಹೆಂಗ್ ಬರುತ್ತಾವ ಹೆಣ್ಮಗಳಿಗೆ? ಯಾಕೆ ಪ್ರತಿಭಟಿಸ್ಲಿಕ್ಕಿಲ್ವಾ ಅವಳು? ಪ್ರತಿಭಟಿಸಬಾರ್ದ? ಎಷ್ಟು ಜನ ಪ್ರತಿಭಟಿಸಿದ್ರು? ಯಾಕೆ? ಹೆಣ್ಮಕ್ಳು ಈ ರಾಜ್ಯದಲ್ಲಿ ಒಂದ್ ನಿಮಿಷ, ಹೆಣ್ಮಕ್ಳು ಈ ರಾಜ್ಯದಲ್ಲಿ ಎಷ್ಟು ಜನ ನೀವು ಹಿಜಾಬ್ ಹಾಕೊಳ್ತೀರಾ ಹೆಣ್ಮಕ್ಳು, ನಮಗೆ ಹಿಜಾಬ್ ಹಾಕೊಳಕ್ಕೆ ನಮಗೆ ಕೇಸರಿ ಶಾಲ್ ಹಾಕೊಳಕ್ ಬಿಟ್ಟಿಲ್ಲ ಅಂತ ಎಷ್ಟು ಜನ ಹೆಣ್ಮಕ್ಳು ಬೈದಿಗೆ ಬಂದು ಪ್ರತಿಭಟನೆ ಮಾಡಿದ್ರು. ಒಂದ್ ನಿಮಿಷ, ಅವ್ರು ಕರಾಟೆ ಕ್ಲಾಸ್ ಅನುದಾನ ಕೊಡ್ತೀನಿ ಅಂದಿದ್ರಿ, ನಮಗ್ ಕೊಟ್ಟಿಲ್ಲ ಅಂತ ಎಷ್ಟು ಜನ ಹೆಣ್ಮಕ್ಳು ಬೀದಿಗೆ ಬಂದು ಪ್ರತಿಭಟನೆ ಮಾಡಿದಾರೆ ಹೇಳಿ? ಬಹಳಷ್ಟು ಜನ ಪ್ರತಿಭಟಿಸಿದ್ದಾರೆ. ಮಾಡಿಲ್ಲ, ಬಹಳಷ್ಟು ಜನ ಆಗಿಲ್ಲ. ನಿಮ್ಮ ಬಿಜೆಪಿ ಕಾರ್ಯಕರ್ತರು ನಿಮ್ಮ ಬಿಜೆಪಿ ಕಾರ್ಯಕರ್ತರು ಬೀದಿಗೆ ಇಳಿದು ಹೋರಾಟ ಮಾಡಿದಿರೇ ಹೊರತು ಯಾರೂ ಕೂಡ ಹೆಣ್ಮಕ್ಳು ಬಂದು ಹೋರಾಟ ಮಾಡಿಲ್ಲ. ಇದರ ಅರ್ಥ ಇಂಥ ಇಶ್ಯೂಗಳನ್ನು ಇಟ್ಕೊಂಡು ನೀವು ಕೋಮುವಾದದ ಬೀಜವನ್ನ ಬಿತ್ತುತ್ತಾ ಇದ್ದೀರಿ, ನೀವು ಕೋಮುವಾದವನ್ನ ಕೆರಳಿಸ್ತಾ ಇದ್ದೀರಿ. ನೀವು ಕೋಮುವಾದವನ್ನ ಎಲ್ಲೂ ಸಹಿತ ಬೆಂಬಲಿಸಲಿಲ್ಲ. ಕೋಮುವಾದವನ್ನ ಎಲ್ಲೂ ಸಹಿತ ನಾವು ಬಿಜೆಪಿ ಕೋಮುವಾದದ ವಿರುದ್ಧ ನಾನು ಫೈಟ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇರೋದು. ಇಂಥ ಕೋಮುವಾದದ ವಿರುದ್ಧ ನಾನು ಫೈಟ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇರೋದು. ಬಟ್ ಅಧಿಕಾರ ಇದ್ದಾಗ ಫೈಟ್ ಮಾಡೋದು ತುಂಬ ಸುಲಭ, ಅಧಿಕಾರ ಇಲ್ಲದೆ ಇರುವಾಗ ಹೆಂಗೆ ಫೈಟ್ ಮಾಡ್ತಾರೆ ಅನ್ನೋದು ನಾವು ಕಾದು ನೋಡಬೇಕಾಗಿದೆ.